ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ಟ್ಫುಲ್ ರಂಗೋಲಿ ಚಾನಲ್. ನಾನಿವತ್ತು 3 2 ಡಾಟ್ಸ್ ರಂಗೋಲಿನ ತೋರಿಸ್ತಾ ಇದ್ದೀನಿ. ಫಸ್ಟು 3 ಡಾಟನ್ನು ಹಾಕ್ಕೊಂಡು ನೆಕ್ಸ್ಟು ಸೈಡ್ಗೆ ನಾನಿಲ್ಲಿ ತೋರಿಸಿದ್ದೀನಲ್ಲ ಆ ರೀತಿ ರಂಗೋಲಿನ ಹಾಕ್ತಾ ಹೋಗಬೇಕು. ನಂತರ 3 ಡಾಟನ್ನು ಜಾಯಿಂಟ್ ಮಾಡಿಕೊಂಡು ಈ ರೀತಿ ಕವರ್ ಮಾಡ್ಕೋತಾ ತುಂಬ ಈಸಿ ಆದಂತಹ ರಂಗೋಲಿ. ಡೈಲಿ ನಿಮಗೆ ಟೈಮ್ ಇಲ್ಲ ಅಂತಂದರೆ ಕ್ವಿಕ್ಕಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಶೇಡ್ ಮಾಡಿಕೊಂಡು ಸೆಂಟರ್ ಚುಕ್ಕಿ ಅಟ್ರಾಕ್ಷನ್ಗೋಸ್ಕರ ಈ ರೀತಿ ಮಾಡೋದು. ಮುಂದೆ ಬಂದುಬಿಟ್ಟು ಈ ರೀತಿ ಒಂದೊಂದು ಸ್ಮಾಲ್ ಡಾಟ್ಸನ್ನು ಇಟ್ಟು ಕಂಪ್ಲೀಟ್ ಆಯಿತು ರಂಗೋಲಿ. ನೆಕ್ಸ್ಟ್ ಬಂದುಬಿಟ್ಟು ಇದು 4x4 ಡಾಟ್ಸ್ ರಂಗೋಲಿ. ಫಸ್ಟ್ 2 ಡಾಟ್ಸ್ನ ಜಾಯಿಂಟ್ ಮಾಡ್ತಾ ಹೋಗಿ 4 ಕಡೆಯೂ ಈ ರೀತಿ. ನೆಕ್ಸ್ಟು ಸೆಂಟ್ರಲ್ಲಿ ಏನಿರುತ್ತಲ್ಲ ಆ ಕಡೆಗೊಂದು ಈ ಕಡೆಗೊಂದು ಈ ರೀತಿ ಡಾಟ್ಸನ್ನು ಜಾಯಿಂಟ್ ಮಾಡಿದರೆ ಮುಗೀತು. ತುಂಬ ಈಸಿ ಆದಂಥ ಕ್ವಿಕ್ ಆದಂಥ ರಂಗೋಲಿ. ನೆಕ್ಸ್ಟ್ ಬಂದುಬಿಟ್ಟು ಇದು 9 ಡಾಟ್ಸ್ ರಂಗೋಲಿ. ಇದು 4 ಸೈಡೂ ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ತುಂಬ ಈಸಿ ಅನಿಸುತ್ತೆ. ಕಾಲಮ್ ರಂಗೋಲಿ ನೋಡೋದಕ್ಕೆ ಡಿಫಿಕಲ್ಟಿ ಅನಿಸುತ್ತೆ. ನೀವು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋ ನೋಡ್ಕೊಳ್ತಾ ಹೋದರೆ ಫಸ್ಟ್ ಟೈಮ್ ಹಾಕೋರು ಕೂಡ ಹಾಕ್ತೀರಾ. ತುಂಬ ನೀಟಾಗಿ ಬರುತ್ತೆ. 4 ಸೈಡು ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ಸೈಡಿಗೆ ಮಧ್ಯ 3 ಡಾಟ್ಸ್ ಉಳಿಯುತ್ತಲ್ಲ ಅಲ್ಲಿ ಅಡ್ಡ ಒಂದು ಲೈನ್ ಹಾಕಿಬಿಟ್ಟು ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಿ. ಇಲ್ಲಿ ನಾನು ತೋರಿಸಿದ್ದೀನಲ್ವ ಈ ರೀತಿ. ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಿ ಮಧ್ಯದಲ್ಲಿ 3 ಡಾಟ್ಸ್ ಉಳಿಯುತ್ತೆ. 4 ಕಾರ್ನರಿಗೂ ಈ ರೀತಿ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಡಾಟ್ಸ್ ಹಾಕ್ತಾ ಜಾಯಿಂಟ್ ಮಾಡ್ಕೊಳ್ತಾ ಹೋಗಿ. ತುಂಬ ಈಸಿ ಆಗುತ್ತೆ. ಈ ರಂಗೋಲಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್, ಕಮೆಂಟ್, ಶೇರ್